ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ VS Info ಕಿಚನ್. ಇವತ್ತು ಗೋಧಿಯಿಂದ ಮಾಡಿರುವಂತಹ ಕಡಕ್ ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ನೀವು ಜೋಳದಿಂದ ಮತ್ತು ಸಜ್ಜೆಯಿಂದ ಮಾಡಿರೋಂತಹ ಕಡಕ್ ರೊಟ್ಟಿನ ನೀವು ನೋಡಿರ್ತೀರಾ. ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆನ ಬಳಸಿ ಕಡಕ್ ರೊಟ್ಟಿನ ಮಾಡ್ತಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬರೇ ರೊಟ್ಟಿನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಆ ರೆಸಿಪಿನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫಸ್ಟು ನಾವಿಲ್ಲಿ ಒಂದು ಬೌಲ್ ತೊಗೊಂಡು ಅದರಲ್ಲಿ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಚಿಕ್ಕದಾಗಿರಬೇಕು, ತುಂಬ ದಪ್ಪ ಇದ್ದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಸೇರಿಸ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ರವೆ ಸೇರಿಸಿರೋದ್ರಿಂದ ಸ್ವಲ್ಪ ನೀರು ಹಿಡಿಯುತ್ತೆ. ನೀರು ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಇದು ಕಲಸಿದ ನಂತರ ನಾವು ಇದನ್ನು ಅರ್ಧ ಗಂಟೆ ಕಾಲ ಹಿಟ್ಟನ್ನ ನೆನೆಸಬೇಕಾಗುತ್ತೆ. ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಕಾಲ ನೆನೆಸಿ. ಈಗ ಅರ್ಧ ಗಂಟೆ ಆಗಿದೆ, ಹಿಟ್ಟೆಲ್ಲ ಚೆನ್ನಾಗಿ ನೆಂದ್ಕೊಂಡಿದೆ. ಈಗ ಸ್ವಲ್ಪನೇ ತಗೊಂಡು ಉಂಡೆ ಮಾಡಿಕೊಂಡು ರೊಟ್ಟಿ ಮಾಡ್ಕೋಬೇಕಾಗುತ್ತೆ. ತುಂಬ ದೊಡ್ಡ ಸೈಜ್ ಏನು ಬೇಕಾಗಲ್ಲ, ಮೀಡಿಯಂ ಸೈಜಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಸೈಜ್ ಆದರೆ ಸಾಕಾಗುತ್ತೆ. ನಾನಿಲ್ಲಿ ಎಳ್ಳು ಮತ್ತು ಮೆಣಸಿನಕಾಳನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಬಿಳೆ ಎಳ್ಳನ್ನ ತೊಗೊಂಡಿದ್ದೀನಿ. ನಿಮಗೆ ಕರೆ ಎಳ್ಳು ಇದ್ದರೆ ಅವನ್ನೇ ತೊಗೋಬೋದು. ಹಿಟ್ಟನ್ನ ಎಳ್ಳೊಳಗಡೆ ಅದ್ದಿ ನಾವು ರೊಟ್ಟಿನ ಲಟ್ಟಿಸ್ಕೋಬೇಕಾಗುತ್ತೆ. ಎಳ್ಳು ಹಚ್ಚೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ರೊಟ್ಟಿನ ಲಟ್ಸೋಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಬಳಸಿದ್ದೀನಿ. ಅಕ್ಕಿ ಹಿಟ್ಟನ್ನ ಬಳಸೋದ್ರಿಂದ ಚೆನ್ನಾಗಿ ಬರುತ್ತೆ ಲಟ್ಸೋಕ್ಕೆ, ಅದಕ್ಕಾಗಿ ಅಕ್ಕಿ ಹಿಟ್ಟನ್ನ ಬಳಸಿದ್ದೀನಿ. ನಿಮಗೆ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೋಬೋದು. ರೊಟ್ಟಿನ ಲಟ್ಸ್ಕೊಂಡಾಗಿದೆ, ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊತಿದ್ದೀನಿ. ಅದೇ ಥರ ಇನ್ನೊಂದು ರೊಟ್ಟಿನ ತೋರಿಸ್ತಾ ಇದ್ದೀನಿ ನೋಡಿ ಮಾಡೋದನ್ನ. ಇದೇ ಥರ ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕಾಗುತ್ತೆ. ನೀವು ಎಲ್ಲ ರೊಟ್ಟಿನ ಮಾಡಿ ಬೇಕಾದ್ರೆ ರೆಡಿ ಮಾಡಿ ಇಟ್ಕೋಬೋದು. ಈಗ ರೊಟ್ಟಿನ ಬೇಯಿಸ್ಕೊಳ್ಳೋಣ. ನಾನು ಹಂಚು ಕಾಯಲಿಕ್ಕೆ ಇಟ್ಟಿದ್ದೆ, ಕಬ್ಬಿಣದ ಹಂಚನ್ನ ಬಳಸ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ. ಒಂದು ಕಾಟನ್ ಬಟ್ಟೆ ತಗೊಂಡು ಎಕ್ಸ್ಟ್ರಾ ಇರುವಂತಹ ಅಕ್ಕಿ ಹಿಟ್ಟನ್ನೆಲ್ಲ ಒರೆಸಿದ್ರೆ ಸಾಕಾಗುತ್ತೆ. ಈಗ ಇದನ್ನು ರೊಟ್ಟಿನ ತಿರುವಾಕೊಳ್ಳೋಣ. ನಾವು ಗಟ್ಟಿಯಾಗಿ ಬೇಯಿಸೋದ್ರಿಂದ ರೊಟ್ಟಿನ ಒಂದು 10 ನಿಮಿಷ ಕಾಲ ಟೈಮ್ ತೊಗೊಳುತ್ತೆ. ತಿರುವಾಗ್ತಾ ನಾವು ರೊಟ್ಟಿನ ಸೈಡಲ್ಲೆಲ್ಲ ಕ್ರಿಸ್ಪಿ ಆಗೋವರೆಗೂ ನಾವು ರೊಟ್ಟಿನ ಬೇಯಿಸ್ಬೇಕಾಗುತ್ತೆ. ಒಂದೇ ಸಲ ರೊಟ್ಟಿನ ಎಲ್ಲ ಲಟ್ಸ್ಕೊಂಡು ಇಟ್ಕೊಂಡು ಒಂದು ಪ್ಲೇಟಲ್ಲಿ ನಾವು ಬೇಯಿಸ್ಕೋಬೋದು. ಅಂಟ್ಕೊಳೋದು ಆ ಥರ ಏನೂ ಆಗೋದಿಲ್ಲ ಈ ರೊಟ್ಟಿ. ನಾವು ಈ ರೊಟ್ಟಿನ ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು, ಏನೂ ಆಗೋದಿಲ್ಲ. ಈ ಚಳಿಗಾಲದಲ್ಲಿ ಕೂಡ ಕ್ರಿಸ್ಪಿಯಾಗಿ ಇರುತ್ತೆ ಎಷ್ಟು ದಿನ ಆದರೂ. ರೈಸು ಆ ಥರ ಮಾಡಿದಾಗ ನಾವು ಇದಕ್ಕೆ ಪಲ್ಯ ಒಂದು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ರೊಟ್ಟಿನ ಆರಾಮಾಗಿ ತಿನ್ಕೊಬೋದು ನಮ್ಗೆ ಯಾವಾಗ ಬೇಕೋ ಆವಾಗ. ರೊಟ್ಟಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳೋಣ. ಈಗ ಇನ್ನೊಂದು ರೊಟ್ಟಿನ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಮೇಲಿರುವಂತಹ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಬೇಕಾಗುತ್ತೆ. ಒರೆಸಿದ್ರೆ ಕಪ್ಪಗಾಗಲ್ಲ ರೊಟ್ಟಿ, ಅದಕ್ಕಾಗಿ ಒರೆಸ್ಬೇಕಾಗುತ್ತೆ ಅಷ್ಟೇ. ನಾನು ಮಾಡುವಂತಹ ರೆಸಿಪೀಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೊಟ್ಟಿ ಬೇಯಿಸ್ಕೊಂಡಾಗಿದೆ ನೋಡಿ. ಒಂದು ರೊಟ್ಟಿನ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದ್ದಾವೆ ರೊಟ್ಟಿ. ನಾನು ಎಲ್ಲ ರೊಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಇಲ್ಲಿ ಒಂದು 15 ರೊಟ್ಟಿ ಆಗಿದ್ದಾವೆ ಅಷ್ಟು ಹಿಟ್ಟಿಗೆ. ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.